ಇದು ಜಗತ್ತಿನ ಅತ್ಯಂತ ದೊಡ್ಡ ಎಸ್ಕೇಪ್ಸ್ಗಳಲ್ಲಿ ಒಂದು. ಯಾಕಂದ್ರೆ ಇದು ಭಾರತದ ಇತಿಹಾಸವನ್ನೇ ಬದಲಿಸುವಂತಹ ಎಸ್ಕೇಪ್. ಇದು ಛತ್ರಪತಿ ಶಿವಾಜಿ ಮಹಾರಾಜರು ಔರಂಗಜೇಬನಿಂದ ತಪ್ಪಿಸಿಕೊಳ್ಳುವ ಕಥೆ. ಬನ್ನಿ ಕೇಳೋಣ. ಔರಂಗಜೇಬ್ ತನ್ನ ಕುತಂತ್ರದಿಂದ ಶಿವಾಜಿ ಮಹಾರಾಜರನ್ನ ಬಂಧಿಸ್ತಾನೆ. ಅದಾದ್ಮೇಲೆ ಎಲ್ಲರೂ ತಿಳ್ಕೊಳ್ತಾರೆ ಇಲ್ಲೇ ಛತ್ರಪತಿ ಶಿವಾಜಿ ಮಹಾರಾಜರ ಅಂತ್ಯವಾಗತ್ತೆ ಅಂತ. ಆದರೆ ಅದು ಕೇವಲ ಒಂದು ಆರಂಭವಾಗಿರತ್ತೆ. ಹಿಂದವಿ ಸಾಮ್ರಾಜ್ಯಕ್ಕೆ ಆರಂಭ. ವರ್ಷ 1666. ಮೊಘಲ್ ಸಾಮ್ರಾಜ್ಯ ಔರಂಗಜೇಬ್ ಶಿವಾಜಿ ಮಹಾರಾಜರನ್ನ ಸ್ನೇಹದ ಭಾವನೆಯಿಂದ ಆಗ್ರಾಕ್ಕೆ ಆಮಂತ್ರಿಸ್ತಾನೆ. ಆದರೆ ಆ ಸ್ನೇಹದ ಹಿಂದೆ ದ್ವೇಷ ಹಾಗೆಯೇ ಕುತಂತ್ರದಿಂದ ಬಂಧಿಸುವ ಒಂದು ಜಾಲವಿರುತ್ತೆ. ಅದು ಶಿವಾಜಿ ಮಹಾರಾಜರಿಗೆ ಆಗ ಅರ್ಥವಾಗಿರಲ್ಲ. ತದನಂತರ ಔರಂಗಜೇಬ್ ಶಿವಾಜಿ ಮಹಾರಾಜರನ್ನ ಬಂಧಿಸ್ತಾನೆ. ಅವರನ್ನ ಮೊಘಲ್ ಕೋಟೆಯಲ್ಲಿ ಇಡ್ತಾನೆ. ಎಲ್ಲಿ ನೋಡಿದರಲ್ಲಿ ಸೈನಿಕರು. ಅಲ್ಲಿಂದ ಒಂದು ಸೊಳ್ಳೆಯೂ ಸಹ ಹೊರಗೆ ಹೋಗ್ಲಿಕ್ಕೆ ಸಾಧ್ಯ ಇರಲಿಲ್ಲ. ಆದರೆ ಅವರು ಬಂಧಿಸಿದ್ದು ಛತ್ರಪತಿ ಶಿವಾಜಿ ಮಹಾರಾಜರನ್ನ. ಅವರು ಕೇವಲ ಒಬ್ಬ ಅತ್ಯುತ್ತಮ ಯೋಧರಷ್ಟೇ ಅಲ್ಲ, ಶಕ್ತಿಯ ಜೊತೆಗೆ ಯುಕ್ತಿಯನ್ನು ಸಹ ಅಷ್ಟೇ ಚೆನ್ನಾಗಿ ಬಲ್ಲವರಾಗಿರ್ತಾರೆ. ಮೊದಲಿಗೆ ಅವರು ತಮ್ಮ ಆರೋಗ್ಯ ಹದಗೆಟ್ಟಿದೆ ಅನ್ನೋ ನಾಟಕವನ್ನ ಮಾಡ್ತಾರೆ. ಅದನ್ನ ಮೊಘಲರು ನಂಬಿಯೂ ಸಹ ಬಿಡ್ತಾರೆ. ಕಾಲ ಕಳೆದಂತೆ ಮೊಘಲರಿಗೂ ಅನಿಸುತ್ತೆ ಇನ್ನೇನು ಶಿವಾಜಿ ಮಹಾರಾಜರು ಬದುಕುವ ಸಾಧ್ಯತೆ ಇಲ್ಲ. ಹೀಗಾಗಿ ಸೈನಿಕರು ಸಹ ನಿರ್ಲಕ್ಷ್ಯವನ್ನ ತೋರ್ಲಿಕ್ಕೆ ಆರಂಭಿಸ್ತಾರೆ. ಅಲ್ಲಿಂದಲೇ ಶಿವಾಜಿ ಮಹಾರಾಜರ ಯೋಜನೆ ಆರಂಭವಾಗತ್ತೆ. ಶಿವಾಜಿ ಮಹಾರಾಜರು ಹೇಳ್ತಾರೆ, ನನ್ನ ಆರೋಗ್ಯವನ್ನ ಸುಧಾರಿಸಲಿಕ್ಕೆ ನಾನು ಋಷಿ ಮುನಿಗಳಿಗೆ ಹಣ್ಣು ಹಂಪಲುಗಳನ್ನ ಮತ್ತು ಮಿಠಾಯಿಗಳನ್ನ ಕೊಡಬೇಕೆಂದು ನಿರ್ಧರಿಸಿದ್ದೇನೆ ಅಂತ. ಆ ಒಂದು ಪ್ರತೀತಿ ಬಹಳಷ್ಟು ದಿನಗಳವರೆಗೆ ನಡೆಯುತ್ತೆ. ಕೊನೆಗೆ ಡಿ-ಡೇ, ಆಕ್ಷನ್ ಡೇ ಬರುತ್ತೆ. ಅವರು ಎಸ್ಕೇಪ್ ಆಗೋ ರಾತ್ರಿ ಹಿರೋಜಿ ಅವರನ್ನ ತಮ್ಮ ಸ್ಥಾನದಲ್ಲಿ ಮಲಗಿಸ್ತಾರೆ. ಕೊನೆಗೆ ಆ ದಿನ ಬಂದೇ ಬಿಡತ್ತೆ. ಆಗಸ್ಟ್ 19, 1666. ಶಿವಾಜಿ ಅವರು ಹಿರೋಜಿ ಅವರನ್ನ ತಮ್ಮಂತೆಯೇ ವೇಷಭೂಷಣಗಳನ್ನ ತೊಡಿಸ್ತಾರೆ. ಆಭರಣಗಳನ್ನು ಸಹ ತೊಡಿಸಿ ತಮ್ಮ ಜಾಗದಲ್ಲಿ ಮಲಗಿಸ್ತಾರೆ. ತದನಂತರ ಶಿವಾಜಿ ಮತ್ತು ಅವರ ಮಗ ಸಂಭಾಜಿಯವರು ಹಣ್ಣು ಹಂಪಲುಗಳ ಬಾಸ್ಕೆಟ್ನಲ್ಲಿ ತಾವೇ ಕುಳಿತು ಅಲ್ಲಿಂದ ಹೊರ ಹೋಗುವಂತಹ ಮಾಸ್ಟರ್ ಪ್ಲಾನ್ ಅನ್ನ ಮಾಡ್ತಾರೆ. ಸೈನಿಕರು ಮೊದಲೇ ನಿರ್ಲಕ್ಷ್ಯದಲ್ಲಿರ್ತಾರೆ. ಹೀಗಾಗಿ ಆ ಬಾಸ್ಕೆಟ್ಗಳನ್ನ ಅವರು ತೆರೆದು ನೋಡಲ್ಲ. ತೆರೆದು ನೋಡಿದ್ರೆ ಅವ್ರಿಗೆ ಗೊತ್ತಾಗ್ತಾ ಇತ್ತು ಎಂತಹ ರಣನೀತಿಗಾರ ಶಿವಾಜಿ ಮಹಾರಾಜರು ಅಂತ. ತದನಂತರ ಅವರು ಅಲ್ಲಿನ ಗೇಟ್ನಿಂದ ಹೊರಗೆ ಬರ್ತಾರೆ. ಅಲ್ಲಿಂದ ಶಿವಾಜಿ ಮಹಾರಾಜರು ಮತ್ತು ಸಂಭಾಜಿಯವರು ಋಷಿಮುನಿಗಳ ವೇಷವನ್ನ ಧರಿಸಿ ಮಥುರಾ, ಅಲಹಾಬಾದ್, ಬನಾರಸ್, ಗೋಂಡ್ವಾನ, ಗೋಲ್ಕೊಂಡ ಇವೆಲ್ಲವನ್ನ ದಾಟಿ ಕೊನೆಗೆ ತಮ್ಮ ಮರಾಠ ಸಾಮ್ರಾಜ್ಯವನ್ನ ತಲುಪ್ತಾರೆ. ಈ ಸುದ್ದಿ ಯಾವಾಗ ಔರಂಗಜೇಬನಿಗೆ ತಲುಪುತ್ತೋ ಅವ ನಿಂತಲ್ಲೇ ನಡುಗ್ಬಿಡ್ತಾನೆ. ಯಾಕಂದ್ರೆ ಯಾರೊಬ್ಬರಿಂದ ಆತನ ಸಾಮ್ರಾಜ್ಯಕ್ಕೆ ಅತ್ಯಂತ ದೊಡ್ಡ ಕಷ್ಟವಿರುತ್ತೋ ಅದರ ನೇತೃತ್ವವನ್ನ ವಹಿಸಿದಂತಹ ಛತ್ರಪತಿ ಶಿವಾಜಿ ಮಹಾರಾಜರೇ ಈಗ ತಪ್ಪಿಸ್ಕೊಂಡಿದ್ದಾರೆ ಅಂತ. ಅದೇ ಮುಂದೆ ಹಿಂದವಿ ಸಾಮ್ರಾಜ್ಯಕ್ಕೆ ಕಾರಣವಾಗತ್ತೆ. ಇದರಿಂದ ನಮಗೆ ಗೊತ್ತಾಗತ್ತೆ ಛತ್ರಪತಿ ಶಿವಾಜಿ ಮಹಾರಾಜರು ಹೇಗೆ ಶಕ್ತಿ ಮತ್ತು ಯುಕ್ತಿಗಳ ಮೂಲಕ ಅತ್ಯಂತ ದೊಡ್ಡ ಸಾಮ್ರಾಜ್ಯವಾಗಿದ್ದಂತಹ ಔರಂಗಜೇಬನ ಮೊಘಲ್ ಸಾಮ್ರಾಜ್ಯಕ್ಕೆ ಚಳ್ಳೆ ಹಣ್ಣನ್ನ ತಿನ್ನಿಸ್ತಿರು ಅಂತ. ಈ ಕಥೆ ನಿಮಗೆ ಇಷ್ಟ ಆದ್ರೆ ವಿಡಿಯೋವನ್ನ ಲೈಕ್ ಮಾಡಿ. ನೆಕ್ಸ್ಟ್ ನಿಮಗೆ ಯಾವ ಕತೆ ಬೇಕು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಆದಷ್ಟು ನಿಮ್ಮ ಫ್ರೆಂಡ್ಸ್ಗಳ ಜೊತೆಗೂ ಸಹ ಶೇರ್ ಮಾಡಿ. ಎಲ್ಲದಕ್ಕಿಂತ ಹೆಚ್ಚಾಗಿ ಈಗಲೇ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.